ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡು ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಜಿಲ್ಲಾಧಿಕಾರಿಗಳು ತಮ್ಮ ಅಧಿಕಾರಿಗಳಿಗೆ ಎಲ್ಲ ಕೋಳಿಗಳನ್ನು ಹಿಡ್ಕೊಂಡು ಬನ್ನಿ, ಅವುಗಳನ್ನೆಲ್ಲ ನಾಶ ಮಾಡಬೇಕು ಅಂತೇಳಿ ಮುಂದಾಗಿದ್ರು. ಸೊ ಹಕ್ಕಿ ಜ್ವರ ನಿಯಂತ್ರಣಕ್ಕೆ ಈಗ ಮುಂಜಾಗ್ರತಾ ಕ್ರಮ ಮುಂದುವರೆದಿದೆ. ಗ್ರಾಮದಲ್ಲಿ ಸೋಡಿಯಂ ಹೈಡ್ರೋಕ್ಲೋರೈಡ್ ದ್ರಾವಣ ಸಿಂಪಡಣೆಯನ್ನು ಮಾಡಿದ್ದಾರೆ. H5N1 ವೈರಸ್ ನಿರ್ಮೂಲನೆಗಾಗಿ ದ್ರಾವಣ ಸಿಂಪಡಣೆಯನ್ನ ಮಾಡಲಾಗ್ತಾ ಇದೆ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ. H5N1 ವೈರಸ್ ಏನಿದೆ, ಈ ವೈರಸ್ ಈಗ ಹೆಚ್ಚಿನ ಹಾವಳಿಯನ್ನು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಕೋಳಿಗಳನ್ನೆಲ್ಲ ನಾಶ ಮಾಡೋಕ್ಕೆ ಮುಂದಾಗಿದ್ದಾರೆ. ಮಗದೊಂದು ಕಡೆಗೆ ಸೋಡಿಯಂ ಫ್ಲೋರೈಡ್ನಿಂದ ಈಗ ಫ್ಲೋರೋಕ್ಲೋರೈಡ್ನಿಂದ ದ್ರಾವಣ ಸಿಂಪಡಣೆಯನ್ನು ಮಾಡ್ತಾ ಇದ್ದಾರೆ, ಹೈಡ್ರೋಕ್ಲೋರೈಡಿಂದ. H5N1 ವೈರಸ್ ನಿರ್ಮೂಲನೆಗಾಗಿ ಈ ದ್ರಾವಣವನ್ನು ಸಿಂಪಡಣೆ ಮಾಡ್ತಾ ಇರೋದು. ಅಲ್ಲೆಲ್ಲ ಸ್ವಚ್ಛತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲೂ ಕೂಡ ಅದನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ. ವರದಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಕೂಡ ಹಕ್ಕಿ ಜ್ವರ ದೃಢ ಆಗಿದೆ. ನಿನ್ನೆಯಷ್ಟೇ ಇವತ್ತು ವರದಹಳ್ಳಿ ಗ್ರಾಮದಲ್ಲಿದ್ದಂತಹ ಕೋಳಿಗಳನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಲಾಗಿತ್ತು. ಇವತ್ತು ಮುಂದುವರೆದಿದೆ ಕಾರ್ಯಾಚರಣೆ. ವರದಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಕೂಡ ವೈರಸ್ಸನ್ನು ನಿರ್ಮೂಲನೆ ಮಾಡುವಂತಹ ಸಲುವಾಗಿ ಈಗಾಗಲೇ ಕೂಡ ಗ್ರಾಮದಲ್ಲಿ ಡಿಸ್ಇನ್ಫೆಕ್ಷನ್ ದ್ರಾವಣವನ್ನು ಸಿಂಪಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಪ್ರತಿದಿನ ಕೂಡ ಹೀಗೆ 1 ವಾರಗಳ ಕಾಲ ಈ ಒಂದು ದ್ರಾವಣವನ್ನು ಸಿಂಪಡಿಸುವಂಥ ಕೆಲಸ ಆಗುತ್ತೆ. ಕಾರಣ ಯಾಕೆಂತಂದರೆ ವೈರಸ್ 10 ರಿಂದ 15 ದಿನಗಳ ಕಾಲ ಇರಬಹುದು. ಹಾಗಾಗಿ ಆ ವೈರಸ್ಸನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಿರುವಂಥ ಅಧಿಕಾರಿಗಳು ಈಗಾಗಲೇ ಕೂಡ ಗ್ರಾಮದ ಪ್ರತಿಯೊಂದು ರಸ್ತೆಗೂ ಕೂಡ ಹೋಗಿ ಇವತ್ತು ಡಿಸ್ಇನ್ಫೆಕ್ಷನ್ ದ್ರಾವಣವನ್ನು ಸಿಂಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಮನೆ ಮನೆಗೂ ಹೋಗಿ ಇದೇ ರೀತಿಯ ಡಿಸ್ಇನ್ಫೆಕ್ಷನ್ ದ್ರಾವಣವನ್ನು ಸಿಂಪಡಣೆ ಮಾಡುವಂಥದ್ದು ಮತ್ತು ಚರಂಡಿಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಕೂಡ ಇರುವಂಥ ಕೋಳಿಗಳನ್ನು ಎಲ್ಲವನ್ನು ಕೂಡ ಹಿಡಿದು ಹಾಕಲಾಗಿದೆ. ಮತ್ತು ಅಲ್ಲಲ್ಲಿ ಹಳೆದುಳಿದ ಕೋಳಿಗಳು ಕೂಡ ಕಂಡು ಬರ್ತಿದೆ. ಹಾಗಾಗಿ ಅದನ್ನು ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಈಗ ಅಧಿಕಾರಿಗಳಿನ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಇಡೀ ಗ್ರಾಮದಲ್ಲಿ ಇವತ್ತು ರೋಗ ಯಾವುದೇ ರೀತಿಯಾಗಿ ಹೆಚ್ಚಿನದಾಗಿ ಉಲ್ಬಣ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪಶುಪಾಲನಾ ಇಲಾಖೆಯ ವೈದ್ಯಾಧಿಕಾರಿಗಳ ತಂಡ ಇರ್ಬೋದು ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿ ಅಧಿಕಾರಿಗಳ ತಂಡ ಕೂಡ ಈಗಲೂ ಕೂಡ ಗ್ರಾಮದಲ್ಲಿ ಬಿಡುಬಿಟ್ಟಿದೆ. ಇನ್ನೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಹೀಗೆ ಮುಂದುವರಿಸ್ತಾ ಇದ್ದಾರೆ. ಮತ್ತು ಎಷ್ಟು ದಿನ ಈ ಒಂದು ಮುಂಜಾಗ್ರತಾ ಕ್ರಮಗಳು ಆಗುತ್ತೆ ಅನ್ನೋದನ್ನು ಇವತ್ತು ನಮ್ಮ ಜೊತೆ ಡಿ ಅವರು ಇದ್ದಾರೆ, ಅವ್ರನ್ನ ಕೇಳಿದೆ. ಸರ್, ಇನ್ನು ಎಷ್ಟು ದಿನ ಈ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಮುಂದೆ ಯಾವ ರೀತಿಯೆಲ್ಲ ಕ್ರಮಗಳಾಗುತ್ತೆ ಸರ್? ಏನಾಗುತ್ತಂದರೆ ನಿನ್ನೆಲ್ಲ ನಾವು ಕಲ್ಲಿಂಗ್ ಪ್ರೋಗ್ರಾಮ್ ಮಾಡಿ ಇರೋ ಕೋಳಿಗಳೆಲ್ಲ ಸಾಯಿಸ್ಬಿಟ್ಟಿದ್ದೀವಿ. ಈವನ್ ರಾತ್ರಿ ಕೂಡ ಡೊಂಗರ ಓಡಿಸಿ ರೈತರಿಗೆ ಹೇಳಿದ್ದೀವಿ, ಯಾವುದೇ ರೀತಿ ಕೋಳಿಗಳು ನೀವು ಇಟ್ಕೊಳ್ಳೋಂಗಿಲ್ಲ, ಸಾಕಂಗಿಲ್ಲ. 90 ದಿವಸ ಈ ಪ್ರೋಗ್ರಾಮ್ ನಾವು ಈ ಊರಲ್ಲಿ ಇದ್ದೇ ಇರ್ತದೆ. ಮತ್ತು ಇನ್ನೂ ಒಂದು ಸ್ಯಾನಿಟೈಸೇಷನ್ ಅನ್ನೋದು ಡೈಲಿ ಈ ಥರ ಈಗ ತಾವೆಲ್ಲ ನೋಡ್ತಾನೆ ಇದ್ದೀರಾ, ಮಾಡ್ತಾನೇ ಇದ್ದೀವಿ. 90 ದಿವಸವರೆಗೂ ನಾವು ಚೆಕ್ ಪೋಸ್ಟ್ ಇಟ್ಟಿದ್ದೀವಿ. ಯಾವುದೇ ಒಂದು ಕೋಳಿಗಳು ಸಾಕಾಣಿಕೆ ಇಲ್ಲಿಂದ ಹೋಗೋದಾಗಲಿ ಬರೋದಾಗಲಿ ಮಾಡಿಕೊಡ್ದಂತ ನಾವು ಕಟ್ಟುನಿಟ್ಟಾಗಿ ಮಾಡ್ತಾಯಿದ್ದೀವಿ. ಮುಂದೆ ಸರ್ ಎಷ್ಟು ದಿನ ಈ ಗ್ರಾಮದ ಮೇಲೆ ನಿಗಾ ಇಡ್ತೀರಿ ಸರ್? 90 ದಿವಸವರೆಗೂ ಈ ಗ್ರಾಮದ ಮೇಲೆ ನಿಗಾ ಇದ್ದೇ ಇರುತ್ತೆ. 90 ದಿವಸ ಮತ್ತು ಸುತ್ತಮುತ್ತ ಕೂಡ ನಾವು ಒಂದು 10 ಕಿಲೋಮೀಟರ್ ರೇಡಿಯಸ್ನಲ್ಲಿ ನಾವು ಹಳ್ಳಿಗಳು ಸೆಲೆಕ್ಟ್ ಮಾಡಿರ್ತೀವಿ. ಆ ಸೆಲೆಕ್ಟ್ ಮಾಡಿರೋ ಹಳ್ಳಿಗಳಲ್ಲಿ ಆ ಫಾರಮ್ಗಳಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ ನಮ್ಮ ಸಿಬ್ಬಂದಿ. ಅಲ್ಲೆಲ್ಲ ಸಡನ್ನಾಗಿ ಕೋಳಿಗಳು ಆಕಸ್ಮಿಕ ಸಾವನ್ನಪ್ಪಿದ್ರೆ ಅಲ್ಲಿ ಹೋಗ್ಬಿಟ್ಟು ನಾವು ಸ್ಯಾಂಪಲ್ಸ್ ತೊಗೊಂಡು ಕಳಿಸ್ತಿದ್ದೀವಿ. ಅದು ಸಾವನ್ನಪ್ಪದೇ ಇದ್ರೂ ಕೂಡ ನಾವು ರೆಗ್ಯುಲರಾಗಿ 15 ದಿವಸಕ್ಕೊಂದ್ಸರಿ ಸ್ಯಾಂಪಲ್ಸು ಈ ಕೋಳಿ ಜ್ವರಕ್ಕೋಸ್ಕರ ನಾವು ಕಳಿಸ್ತಾ ಇರ್ತೀವಿ ಚೆಕ್ ಮಾಡಿಸೋಕ್ಕೆ. ಸರ್, ಹೀಗೂ ಗ್ರಾಮದಲ್ಲಿ ಅಲ್ಲಲ್ಲಿ ಒಂದಷ್ಟು ಕೋಳಿಗಳು ಕಂಡು ಬಂತು, ಯಾವ ಕಾಣಿಸೇ ಇಲ್ಲ. ನಾನು ಬೆಳಗ್ಗೆಯಿಂದ ಒಂದ್ಸರಿ ಓಡಾಡಿದೆ, ಎಲ್ಲೂ ಕಾಣಿಸೇ ಇಲ್ಲ. ಈಗಲೂ ಓಡಾಡ್ತಾ ಇದ್ದೀನಿ. ಕಾಣಿಸಿದ್ರೆ ಕಾಣಿಸೋಕ್ಕೆ ಚಾನ್ಸೇ ಇಲ್ಲ. ನಾವು ರೈತರಿಗೆ ಹೇಳ್ಬಿಟ್ಟಿದ್ದೀವಿ, ನಿನ್ನೆವರೆಗೂ ಏನೇ ಒಂದು ಕೋಳಿ ಇದ್ದರೆ ಅವ್ರಿಗೆ ಕೋಳಿ ನಮ್ಮ ವಶಕ್ಕೆ ತೊಗೊಂಡು ಒಂದು ಕೋಳಿಗೆ ಸರ್ಕಾರ ಏನೋ ಒಂದು ಪರಿಹಾರ ಕೊಡ್ತೀವಿ, ಅಷ್ಟು ಕೊಡ್ತೀವಿ. ಇವತ್ತಿಂದ ಯಾವುದೇ ಒಂದು ಕೋಳಿ ಸಿಕ್ಕರೆ ಅವ್ರಿಗೆ ಪರಿಹಾರವನ್ನು ಕೊಡೋದಿಲ್ಲ. ನಾವು ತಗೊಂಡು ಅದು ನಮ್ಮಷ್ಟು ನಾವು ಕಲ್ ಮಾಡಿಬಿಡ್ತೀವಿ. ನಾನೆಲ್ಲ ಓಡಾಡ್ತಾ ಇದ್ದೀನಿ, ನನ್ನ ಕಣ್ಣಿಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಇದ್ರೂ ಕೂಡ ನಾವು ಅಪ್ಪಿತಪ್ಪಿ ಈಗ ಇದ್ರೂ ಕೂಡ ನಾವು ಅದನ್ನು ಸಾಯಿಸ್ಬಿಡ್ತೀವಿ. ಅದನ್ನು ತಗೊಂಡೋಗಿ ಸಾಯಿಸಿ ಒಂದು ಗುಣಿ ಹೊಡೆದ್ಬಿಟ್ಟು ಸುಣ್ಣ ಹಾಕಿ ಮುಚ್ಚಿಬಿಡ್ತೀವಿ. ಪರಿಹಾರದ ವಿಚಾರದಲ್ಲಿ ಈಗಲೂ ರೈತರು ಇಲ್ಲಿನ ಜನ ಒಂದಷ್ಟು ಆಕ್ಷೇಪಗಳಿದೆ, ಯಾವಾಗ ಕೊಡ್ತಾರೆ, ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಕೇಳ್ತೀವಿ. ಪರಿಹಾರ ನಾವು ಇವತ್ತು ಕಳಿಸಿದ್ದೀವಿ, ಇಷ್ಟು ಕೋಳಿ ಸತ್ತೀವಿ ಅಂತ ಪರಿಹಾರ ಕಳಿಸಿದ್ದೀವಿ. ಅಷ್ಟೇ 2-3 ದಿವಸ ಬಂದುಬಿಡ್ತದೆ ಪರಿಹಾರ. ಇದಿಷ್ಟು ಇವತ್ತು ಇಲ್ಲಿನ ಅಧಿಕಾರಿಗಳ ಮಾತಾಗಿರುವಂಥದ್ದು. ಸಹಜವಾಗಿ ಈಗಾಗಲೇ ಕೂಡ ವರದಹಳ್ಳಿ ಗ್ರಾಮದಲ್ಲಿ ಇನ್ನೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅಧಿಕಾರಿಗಳು ನಿರತರಾಗಿರುವಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ವರದಹಳ್ಳಿಯಲ್ಲಿ ಈಗ ಟೋಟಲು ನಾವು 1 ಕಿಲೋಮೀಟರ್ ರೇಡಿಯಸಲ್ಲಿ 1 ಕಿಲೋಮೀಟರ್ ರೇಡಿಯಸ್ ಕಂಟಾಮಿನೇಟೆಡ್ ಝೋನ್ ತೊಗೊಂಡಿದ್ದೀವಿ. ಅಲ್ಲಿಂದ 3 ಕಿಲೋಮೀಟರ್ಸ್ ಕಂಟೈನ್ಮೆಂಟ್ ಝೋನ್ ಮಾಡಿದ್ದೀವಿ. ಸೊ 3 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಟೋಟಲ್ 9 ಹಳ್ಳಿಗಳು ಬರ್ತವೆ. ಸೊ 9 ಹಳ್ಳಿಗಳನ್ನ ಪಾಪ್ಯುಲೇಷನ್ ವೈಸ್ ಡಿವೈಡ್ ಮಾಡಿಕೊಂಡು ಡೈಲಿ ಆಶಾ ಯಾವುದಾದ್ರೂ ರೋಗ ಲಕ್ಷಣಗಳು, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಲೈಕ್ ಕೆಮ್ಮು, ನೆಗಡಿ, ಜ್ವರ ಇಂಥವು ಯಾವುದಾದ್ರೂ ಲಕ್ಷಣಗಳು ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಿ ಅಂತ ಮಾಹಿತಿ ಕೊಟ್ಟು ಹಾಗೆ ಸರ್ವೆನೂ ಮಾಡ್ತಾಯಿದ್ದಾರೆ. ಸೊ ಪ್ರತಿದಿನ 12 ಗಂಟೆಗೆ 12 ಗಂಟೆಗೆ ಸರ್ವೆ ಆಗುತ್ತೆ. ಸರ್ವೆ ಮುಗಿದ ಮೇಲೆ ನಾವೆಲ್ಲ ರಿಪೋರ್ಟ್ಸ್ ಕಲೆಕ್ಟ್ ಮಾಡಿ
ಡಿಸ್ಟ್ರಿಕ್ಟ್ ಸರ್ಗೆ DHO ಸರ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಇದುವರೆಗೂ ಯಾರಿಗಾದ್ರೂ ಆ ಥರದ